ನಮಸ್ಕಾರ ಗೆಳೆಯರೇ. ಹೋದ ಸಾರಿ ಹೇಳಿದ ಹಾಗೆ ನಾವು ಆಲ್ಮೋಸ್ಟ್ ಈಗ ಎಂಡಿಗೆ ಬರ್ತಾ ಇದ್ದೀವಿ. ನಮ್ಮ ಇಂಗ್ಲೀಷ್ ಗ್ರಾಮರ್ ಕಲಿಕೆಯ ಒಂದು ಕೊನೆ ಹಂತ ಅನ್ಬೋದು. ಹೋದ ಸಾರಿ ನಾನು ನಿಮಗೆ ಒಂದು ಸಂಪೂರ್ಣ ವರ್ಗ ಆಗುತ್ತೆ, ಒಂದು ಕ್ಲಾಸ್ ಆಗುತ್ತೆ ಅಂತ ಫಿಗರ್ಸ್ ಆಫ್ ಸ್ಪೀಚ್ ಹೇಳಿದ್ದೆ. ಇನ್ನೂ 3 ಹೇಳಿದ್ದೆ ನಾನು. ಇನ್ನೂ ಬೇಕಾದಷ್ಟಿದೆ, ಅದನ್ನು ತಾವು ನೋಡ್ಕೋಬಹುದು. ಕೆಲವೊಂದು ಉಳಿದಿದ್ದನ್ನು ಈ ಒಂದು ಕೊನೆಯ ವರ್ಗದಲ್ಲಿ ನಾನು ಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆಮೇಲೆ ನಿಮಗೇನಾದ್ರು ಪರ್ಟಿಕ್ಯುಲರ್ ಬಿಟ್ಟು ಹೋಗಿದೆ ಅನಿಸಿದರೆ ನೀವು ಕೇಳಿ, ಅದನ್ನು ನಾನು ಕವರ್ ಮಾಡಿ ಒಂದು ಕ್ಲಾಸ್ ಮಾಡಿ ಹಾಕ್ತೇನೆ. ಈ ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸಸ್ ಅಂತ ಏನು ಕಲಿತಾ ಇದ್ವಿ ನಾವು, ಆ್ಯಕ್ಟಿವ್ ಪ್ಯಾಸಿವ್ ಕಲ್ತ್ವಿ, ಡೈರೆಕ್ಟ್ ಇಂಡೈರೆಕ್ಟ್, ಡಿಗ್ರೀಸ್, ಇವೆಲ್ಲ ಅಂದರೆ ಅರ್ಥವನ್ನು ಬದಲಿ ಮಾಡದೆ ಆ ವಾಕ್ಯದ ರಚನೆಯನ್ನು ಬದಲಿ ಮಾಡೋದು ಅನ್ನೋದನ್ನು ಕಲಿತು. ಹಾಗೆ ಕೆಲವೊಂದು ಸ್ಟ್ಯಾಂಡರ್ಡ್ ಟ್ರಾನ್ಸ್ಫಾರ್ಮೇಷನ್ಸ್ ಇದೆ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಇವೆಲ್ಲ ಕೇಳ್ತಾ ಇರ್ತಾರೆ. ಅದರಲ್ಲಿ ಒಂದು ರಿಮೂವ್ ಟು ಅಂತ ಬರುತ್ತೆ. ರಿಮೂವ್ TOO, ಒಂದು ಡ್ಯಾಶ್ ಕೊಟ್ಟು TO ಅಂದರೆ ಒಂದು ವಾಕ್ಯವನ್ನು ಈ ಟು ಅಂತ ಬಳಸಿ ಮಾಡುವ ಪದ್ಧತಿ ಇದೆ. ಅದನ್ನು ರಿಮೂವ್ ಮಾಡಿ ಅಂದರೆ ಅದರ ಅರ್ಥ ಬರುವ ಹಾಗೆ ಇನ್ನೊಂದು ರೀತಿಯಿಂದ ಬರೀರಿ ಅಂದಾಗೆ. ಅದರ ಅರ್ಥ ಏನು ಅನ್ನೋದನ್ನು ಸರಿಯಾಗಿ ತಿಳ್ಕೊಳ್ಳಿ. ಅಂದರೆ ಇನ್ನೊಂದು ರೀತಿಯಿಂದ ಬರೆಯೋದು ಹೇಗೆ ಸ್ಟ್ಯಾಂಡರ್ಡ್ ಆಗಿ ಅನ್ನೋದನ್ನು ಹೇಳ್ಬೋದು. ನೋಡಿ, ದಿಸ್ ಬಾಯ್ ಈಸ್ ಟೂ ಫ್ಯಾಟ್ ಟು ರನ್ ಅಂತ ಹೇಳ್ತಾರೆ. ಮೊದಲನೇ ಟು ಯಾವಾಗಲೂ TOO ಬರುತ್ತೆ. ದಿಸ್ ಬಾಯ್ ಈಸ್ ಟೂ ಫ್ಯಾಟ್ ಟು ರನ್. ಟೂ ಫ್ಯಾಟ್, ಈ TOO ನಿಮಗೊಂದ್ಸರಿ ನಾನು ಅರ್ಥ ಹೇಳಿದ್ದೆ. TOO ಅಂದರೆ ಟೂ ಅಂತ ಡಿಕ್ಷನರಿ ಮೀನಿಂಗ್ ನೋಡಿದರೆ ಮೋರ್ ದ್ಯಾನ್ ಸಫಿಷಿಯಂಟ್ ಅಂತ ಬರುತ್ತೆ, ಅವಶ್ಯಕತೆಗಿಂತ ಹೆಚ್ಚು ಅಂಥೇಳಿ. ಸೊ ಈ ವಾಕ್ಯದ ಅರ್ಥ ಏನು ಹಾಗಾದರೆ? ಹಿ ಈಸ್ ಟೂ ಫ್ಯಾಟ್ ಟು ರನ್. ಇದನ್ನು ಸುಮ್ಮನೆ ಟ್ರಾನ್ಸ್ಲೇಷನ್ ಮಾಡಿಬಿಟ್ರೆ ಅವನು ಓಡಲು ಅವಶ್ಯಕತೆಗಿಂತ ದಪ್ಪಗಿದ್ದಾನೆ ಅಂತ ಅರ್ಥ. ಏನು ಹಿಂಗಂದರೆ ಅಂದರೆ ಅವನು ಓಡಲಾರದಷ್ಟು ದಪ್ಪಗಿದ್ದಾನೆ ಅಂದ ಹಾಗೆ. ಹಿ ಈಸ್ ಟೂ ಫ್ಯಾಟ್ ಟು ರನ್ ಅಂದರೆ ಈ ರೀತಿ ಹೇಳುವ ಪದ್ಧತಿ. ಹಿ ಈಸ್ ಟೂ ಫ್ಯಾಟ್ ಟು ರನ್. ಇದು ಇನ್ನೊಂದು ಗುಂಪಿಗೆ ಸೇರಿ ಬರುವಂತಹ ವಾಕ್ಯ. ಯಾವ ಗುಂಪು ಅಂದರೆ ಪಾಸಿಟಿವ್ ಟು ನೆಗೆಟಿವ್ ಮಾಡಿರಿ, ಸಕಾರಾತ್ಮಕತೆಯಿಂದ ನಕಾರಾತ್ಮಕ ವಾಕ್ಯ ಮಾಡಿರಿ, ಅಥವಾ ಸಕಾರಾತ್ಮಕ ವಾಕ್ಯ ಮಾಡಿರಿ ಅನ್ಬೇಕಾದ್ರೆ ಇದರ ಪ್ರಯೋಗನೂ ಆಗುತ್ತೆ. ನೋಡಿ, ಹಿ ಈಸ್ ಟೂ ಫ್ಯಾಟ್ ಟು ರನ್ ಅಂದಾಗ ಇದರ ಇನ್ನರ್ ಮೀನಿಂಗ್ ನೋಡಿದರೆ ನಕಾರಾತ್ಮಕನೇ ಇದೆ. ಏನು, ಅವನಿಗೆ ಓಡಲಿಕ್ಕೆ ಆಗೋದಿಲ್ಲ ಅನ್ನೋದೇ ಹೇಳಬೇಕಾಗಿದೆ. ಆದರೆ ಅವರು ಹೇಳುವ ರೀತಿ ಇದು, ಅವನು ಓಡಲಾರದಷ್ಟು ದಪ್ಪಗಿದ್ದಾನೆ ಅಂದಾಗೆ. ಸೊ ಇದನ್ನು ಟು ತೆಗೆದು ಇದೇ ಅರ್ಥ ಬರುವ ಹಾಗೆ ವಾಕ್ಯ ಮಾಡಿ ಅಂದರೆ, ಒಂದು ಹಿ ಈಸ್ ಅಂದಿದ್ದೀನಿ, ಇದನ್ನು ನೆನ್ಪಿಡಬೇಕು. ಇದು ಪ್ರೆಸೆಂಟ್ ಟೆನ್ಸ್ನಲ್ಲಿದೆ. ಹಾಗಾದರೆ ನಾ ಏನೇ ಮಾಡಿದರೂ ಪ್ರೆಸೆಂಟ್ ಟೆನ್ಸ್ ಚೇಂಜ್ ಮಾಡ್ತಕ್ಕದ್ದಲ್ಲ. ಒಂದು ವೇಳೆ ಹಿ ವಾಸ್ ಟೂ ಫ್ಯಾಟ್ ಟು ರನ್ ಇದ್ದರೆ ಪಾಸ್ಟ್ ಟೆನ್ಸಲ್ಲಿ, ಹಿ ವಿಲ್ ಬಿ ಟೂ ಫ್ಯಾಟ್ ಟು ರನ್ ಇದ್ದರೆ ಫ್ಯೂಚರ್ ಟೆನ್ಸ್ನಲ್ಲಿ, ಇದನ್ನು ಚೇಂಜ್ ಮಾಡ್ತಕ್ಕದ್ದಲ್ಲ. ಆದರೆ ಈ ಟು ಶಬ್ದಗಳನ್ನು ತೆಗೆದು ಬೇರೆ ಶಬ್ದ ಹಾಕೋಣ. ನೋಡಿ, ಹಿ ಈಸ್ ಟೂ ಫ್ಯಾಟ್ ಟು ರನ್ ಅನ್ನೋ ವಾಕ್ಯವನ್ನು ಹಿ ಈಸ್ ಸೋ ಫ್ಯಾಟ್ ದ್ಯಾಟ್ ಹಿ ಕ್ಯಾನಾಟ್ ರನ್ ಅಂತ ಮಾಡಬೇಕು. ಇದು ಇದರ ಸ್ಟ್ಯಾಂಡರ್ಡ್ ಫಾರ್ಮ್. ಮತ್ತು ಇದರಲ್ಲಿ ನಾಟ್ ಬರೋದ್ರಿಂದ ಇದು ನಕಾರಾತ್ಮಕ ನೆಗೆಟಿವ್ ವಾಕ್ಯನೂ ಆಗಿಬಿಡುತ್ತೆ. ಹಿ ಈಸ್ ಸೋ ಫ್ಯಾಟ್ ದ್ಯಾಟ್ ಹಿ ಕ್ಯಾನಾಟ್ ರನ್, ಹಿ ಕಾಂಟ್ ರನ್ ಅಂತ ಹೇಳೋದು. ಅದೇ ಒಂದು ವೇಳೆ ಪಾಸ್ಟ್ ಟೆನ್ಸ್ನಲ್ಲಿದ್ದರೆ ಹಿ ವಾಸ್ ಟೂ ಫ್ಯಾಟ್ ಟು ರನ್ ಇದ್ದರೆ ನಾವೇನು ಮಾಡಬೇಕು? ಹಿ ವಾಸ್ ಸೋ ಫ್ಯಾಟ್ ದ್ಯಾಟ್ ಹಿ ಕುಡ್ ನಾಟ್ ರನ್ ಅಂತ ಹಾಕ್ಬೇಕು. ಓಕೆ, ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗಿಬಿಡುತ್ತೆ. ದ್ಯಾಟ್ ಹಿ ಕುಡ್ ನಾಟ್ ರನ್, ಹಿ ವಾಸ್ ಸೋ ಫ್ಯಾಟ್ ಅಂಥೇಳಿ. ಮತ್ತು ನೆಗೆಟಿವ್ ಸೆಂಟೆನ್ಸು ಆಗುತ್ತೆ. ಟು ತೆಗೆದು
ವಾಕ್ಯನೂ ರೆಡಿ ಆಗುತ್ತೆ. ಇಷ್ಟೆಲ್ಲ ಕೆಲಸಗಳು ಒಂದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಮುಖ್ಯವಾಗಿ ಟ್ರಾನ್ಸ್ಫಾರ್ಮೇಷನ್ ಅನ್ನುವ ತನ್ನ ಉಪಾಧಿಯನ್ನು ಅದು ಉಳಿಸ್ಕೊಳ್ಳುತ್ತದೆ. ಯಾಕಂದರೆ ಅರ್ಥ ಚೇಂಜ್ ಆಗೋದಿಲ್ಲ. ರೈಟ್? ನೋಡಿ, ಹೀ ಈಸ್ ಟೂ ಇಂಟೆಲಿಜೆಂಟ್ ಟು ಫೇಲ್. ಅವನು ನಪಾಸಾಗದಷ್ಟು ಜಾಣನಿದ್ದಾನೆ, ಹುಷಾರಿದ್ದಾನೆ ಅಂದ. ಇದನ್ನು ಇದೇ ರೀತಿ ಹೆಂಗೆ ಬರಿಬಹುದು? ಹಿ ಈಸ್ ಸೋ ಇಂಟೆಲಿಜೆಂಟ್ ದ್ಯಾಟ್ ಹಿ ಕೆನಾಟ್ ಫೇಲ್. ಹೌದಾ? ಇದನ್ನು ನೆನ್ಪಿಡಬೇಕು. ಇದಕ್ಕೆ ರಿಮೂವ್ ಟು ಅಂತಾರೆ. ಇನ್ನೊಂದು ಆ್ಯಸ್ ಸೂನ್ ಆ್ಯಸ್, ನೋ ಸೂನರ್ ದ್ಯಾನ್ ಅಂತ ಹೇಳ್ತಾರೆ. ಆ್ಯಸ್ ಸೂನ್ ಆ್ಯಸ್, ನೋ ಸೂನರ್ ದ್ಯಾನ್. ಆ್ಯಸ್ ಸೂನ್ ಆ್ಯಸ್ ಹಾಕಿದ ಒಂದು ವಾಕ್ಯ ಇರ್ತದೆ. ಇದನ್ನು ತೆಗೆದುಬಿಟ್ಟು ಆ್ಯಸ್ ಸೂನ್ ಆ್ಯಸ್ ಅನ್ನೋದು ತೆಗೆದು ನೋ ಸೂನರ್ ದ್ಯಾನ್ ಅಂತ ಹಾಕಿ ಅಂತ ಹೇಳ್ದಂಗೆ. ಯೂಸ್ ನೋ ಸೂನರ್ ದ್ಯಾನ್ ಅಂತಾರೆ ಪ್ರಶ್ನೆ ಕೇಳಬೇಕಾದ್ರೆ. ಹೇಗೆ? ಆ್ಯಸ್ ಸೂನ್ ಆ್ಯಸ್ ಟೀಚರ್ ಕಮ್ಸ್ ಇನ್ಸೈಡ್ ದ ಕ್ಲಾಸ್ ರೂಮ್, ಕಾಮ, ದ ಸ್ಟೂಡೆಂಟ್ಸ್ ಸ್ಟ್ಯಾಂಡ್ ಅಪ್. ನೋಡ್ಕೊಳ್ಳಿ ನಿಧಾನವಾಗಿ. ಆ್ಯಸ್ ಸೂನ್ ಆ್ಯಸ್ ದ ಟೀಚರ್ ಕಮ್ಸ್ ಇನ್ ಟು ದ ಕ್ಲಾಸ್ ರೂಮ್, ಕಾಮ, ದ ಸ್ಟೂಡೆಂಟ್ಸ್ ಸ್ಟ್ಯಾಂಡ್ ಅಪ್. ಇದು ನಮಗೆ ಕೊಟ್ಟ ವಾಕ್ಯ ಆ್ಯಸ್ ಸೂನ್ ಆ್ಯಸ್. ಇದನ್ನು ತೆಗೆದುಬಿಡಿ ಅಂದರೆ ಇದೇ ಅರ್ಥ ಉಳಿಬೇಕು. ಇದನ್ನು ತೆಗಿರಿ ಅಂದರೆ ಏನು ಮಾಡಬೇಕು? ನೋ ಸೂನರ್ ದ್ಯಾನ್ ದ ಟೀಚರ್ ಕಮ್ಸ್ ಇನ್ ಟು ದ ಕ್ಲಾಸ್ ರೂಮ್, ಕಾಮ, ನೋ ಸೂನರ್ ದ್ಯಾನ್ ದ ಟೀಚರ್ ಕಮ್ಸ್ into the classroom, comma, than the students stand up. ಇದು ಒಂದು ರೀತಿ ಮಾಡೋದು. ಲಕ್ಷ್ಯ ಕೊಟ್ಟು ನೋಡ್ಕೊಳ್ಳಿ. As soon as the teacher comes into the classroom, comma, the students stand up ಅಂತ ಇತ್ತು. ಅದನ್ನು ನಾನು ಒಂದು ರೀತಿಯಿಂದ ಹೀಗೆ ಮಾಡಿದೆ. ನೋ ಸೂನರ್ the teacher comes into the classroom than the students stand up. ಇದು ಒಂದು ರೀತಿ. ಇನ್ನೊಂದು, no sooner does the teacher come into the classroom than the students stand up. ಇದು ಇದೇ ರೀತಿ ಮಾಡಬೇಕು. ಇದು ಮೋಸ್ಟ್ ಕಾಮನ್, ನಾವು ಉಪಯೋಗ ಮಾಡೋಲ್ಲ. ಇದೇನಪ್ಪ ಧ್ಯಾನ ಇಲ್ಲಿ ಬರ್ತಾ ಇದೆ ಅನಿಸುತ್ತೆ. ಆದರೆ ಇದನ್ನು ಬರೆಯುವ ರೀತಿ ಹೀಗೆ. ಸೊ ಇದೇ ಪಾಸ್ಟ್ ಟೆನ್ಸ್ನಲ್ಲಿದೆ. ಇಲ್ಲಿ ಇನ್ನೊಂದು ನೋಡ್ಕೋಬೇಕು. ನಾನು ಮೊದಲೇದ್ರಲ್ಲಿ ಹಾಕಿದ್ದು ನೋ ಸೂನರ್ ದ ಟೀಚರ್ ಕಮ್ಸ್ ಇನ್ ಟು ದ ಕ್ಲಾಸ್ ರೂಮ್ ಅಂದಿದ್ದೆ. ಎರಡನೇ ಸಾರಿ ನೋ ಸೂನರ್ ಡಸ್ ದ ಟೀಚರ್ ಕಮ್ಸ್ ನೋ ಸೂನರ್ ಡಸ್ ದ ಟೀಚರ್ ಕಮ್ ಅನ್ಬೇಕು. ಡಸ್ ಹಾಕಿಬಿಟ್ರೆ ಆ ಕಮ್ಸ್ ಹೋಗಿ ಕಮ್ ಆಗಬೇಕು. ಇದೇ ಒಂದು ವೇಳೆ ಪಾಸ್ಟ್ ಟೆನ್ಸ್ನಲ್ಲಿದ್ದರೂ ಮಾಡಲಿಕ್ಕೆ ಬರಬೇಕು. ಫಾರ್ ಎಕ್ಸಾಂಪಲ್, ಆ್ಯಸ್ ಸೂನ್ ಆ್ಯಸ್ ಐ ರೀಚ್ಡ್ ದ ಸ್ಟೇಷನ್, ಕಾಮ, ದ ಟ್ರೈನ್ ಹ್ಯಾಡ್ ಲೆಫ್ಟ್ ಅಂತಿದ್ರೆ, ನೋ ಸೂನರ್ ಡಿಡ್ ಐ ರೀಚ್ ದ ಸ್ಟೇಷನ್ ದ್ಯಾನ್ ದ ಟ್ರೈನ್ ಹ್ಯಾಡ್ ಲೆಫ್ಟ್ ಅಂತ ಮಾಡಬೇಕು. ಓಕೆ. ಸೊ ಹೀಗೆ ಈ ಕನ್ವರ್ಷನ್ನು ನಮಗೆ ಮಾಡಲಿಕ್ಕೆ ಬರಬೇಕು. ಇದರಲ್ಲೂ ಆ ಒಂದು ನೆಗೆಟಿವಿಟಿ ಅಡಗಿಕೊಂಡಿದೆ. ಆ್ಯಸ್ ಸೂನ್ ಆ್ಯಸ್ ಅನ್ನುವುದರಲ್ಲಿ ವಾಕ್ಯ ಉಪಯೋಗ ಮಾಡಿದಾಗ ಆ್ಯಸ್ ಸೂನ್ ಆ್ಯಸ್ ದ ಟೀಚರ್ ಎಂಟರ್ಸ್ ದ ಕ್ಲಾಸ್ ರೂಮ್ ದ ಸ್ಟೂಡೆಂಟ್ಸ್ ಸ್ಟ್ಯಾಂಡ್ ಅಪ್ ಅನ್ಬೇಕಾದ್ರೆ ಇದರಲ್ಲಿ ಯಾವುದು ನೆಗೆಟಿವ್ ವಾಕ್ಯ ಇಲ್ಲ, ನೆಗೆಟಿವ್ ಶಬ್ದ ಇಲ್ಲ. ಅದೇ ನಾವು ನೋ ಸೂನರ್ ಡಸ್ ದ ಟೀಚರ್ ಅಂದ ಕೂಡಲೇ ನೋ ಅನ್ನುವ ವಾಕ್ಯ ಬರುತ್ತೆ, ಶಬ್ದ ಬಂತು, ಇಡೀ ವಾಕ್ಯ ನೆಗೆಟಿವ್ ಅನಿಸ್ಕೊಳ್ಳುತ್ತೆ. ಬಂದ್ರೋ ಇಲ್ಲೋ ಅಂದ್ಹಾಗೆ ಕನ್ನಡದಲ್ಲಿ.
ಶಿಕ್ಷಕರು ಕೋಣೆಗೆ ಕಾಲಿಟ್ರೋ ಇಲ್ವೋ, ಬಂದ್ರೋ ಇಲ್ವೋ, ಎಲ್ಲ ಹುಡುಗರು ಎದ್ದು ನಿಲ್ಲುತ್ತಾರೆ ಅಂದ ಹಾಗೆ. ಓಕೆ, ಇದನ್ನು ನೀವು ಸರಿಯಾಗಿ ಕಲಿಬೇಕು. ಸೊ ಇದೇ ನಾನು ಹೇಳ್ತಾ ಇದ್ದೆ. ಈ ತರಹದಿಂದ ನಿಮಗೆ ನೆಗೆಟಿವ್ ಮಾಡಲಿಕ್ಕೆ ನಾನು ಇನ್ನೊಂದು ಸರಿ ಇದೊಂದು ಒಕೇಜನ್ ಇದೆ, ನೆಗೆಟಿವ್ದೇ ನಡೆದಿದೆ ಮಾತು ಅನ್ನೋದಕ್ಕೆ ಇನ್ನೊಂದು ಸರಿ ಜ್ಞಾಪಿಸ್ತೀನಿ. ನಾವು ಡಿಗ್ರಿ ಮಾಡಬೇಕಾದ್ರೆ ಕಂಪ್ಯಾರಿಟಿವ್ ಡಿಗ್ರಿ ಟು ಪಾಸಿಟಿವ್ ಡಿಗ್ರಿ ಟು ಕಂಪ್ಯಾರಿಟಿವ್ ಡಿಗ್ರಿ ಮಾಡಬೇಕಾದ್ರೆ ತಾನೇ ಸಕಾರಾತ್ಮಕತೆ ನಕಾರಾತ್ಮಕ ಆಗ್ತಾ ಇತ್ತು. ನೀವು ನೆನಪು ಮಾಡಿಕೊಂಡ್ರೆ ನೋಡಿ, ಮುಂಬೈ ಈಸ್ ಬಿಗರ್ ದ್ಯಾನ್ ಚೆನ್ನೈ ಅಂತ ವಾಕ್ಯ ಇದ್ದರೆ, ಮುಂಬೈ ಈಸ್ ಬಿಗರ್ ದ್ಯಾನ್ ಚೆನ್ನೈ, ಇದರಲ್ಲಿ ಯಾವುದೇ ನೆಗೆಟಿವ್ ಶಬ್ದ ಇಲ್ಲ, ಆದರೆ ಇದು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿದೆ. ಇದನ್ನು ಪಾಸಿಟಿವ್ ಮಾಡಿ ಅಂದರೆ ಚೆನ್ನೈ ಈಸ್ ನಾಟ್ ಸೋ ಬಿಗ್ ಆ್ಯಸ್ ಮುಂಬೈ ಅಂತ ಮಾಡಬೇಕು. ಆವಾಗ ತಾನೇ ನಾಟ್ ಅನ್ನುವ ಶಬ್ದ ಬಂದು ವಾಕ್ಯದ ಅರ್ಥ ಯಾವುದೇ ರೀತಿಯಿಂದ ಬದಲಾವಣೆ ಆಗುವುದಿಲ್ಲ, ಆದರೆ ನೆಗೆಟಿವಿಟಿ ಮಾತ್ರ ಬರುತ್ತೆ ವಾಕ್ಯದಲ್ಲಿ. ಇದನ್ನು ನೆನಪಿಡಬೇಕು. ಇದೇ ರೀತಿ ಈ ಮೂರಂತೂ ಸ್ಟ್ಯಾಂಡರ್ಡ್ ಏನೋ ಆಗಿದ್ದು ಕೊಟ್ಟಿರ್ತಾರೆ. ಹಾಗೇ ಏನಾದರೂ ಕೊಟ್ಟರೆ ನಮಗೆ ನೆಗೆಟಿವ್ ಮಾಡಲಿಕ್ಕೆ ಬರಬೇಕು ಮತ್ತು ಅರ್ಥ ಬದ್ದಿ ಆಗದ ಹಾಗೆ ನೆಗೆಟಿವ್ ಮಾಡಬೇಕು. ಓಕೆ, ಅದಕ್ಕೆ ಏನು ಬೇಕು ನಮಗೆ ಅಂದರೆ ಪ್ರತಿಯೊಂದು ಶಬ್ದದ ಅಪೋಸಿಟ್ ವರ್ಡ್, ನೌನ್, ಕ್ರಿಯಾಪದ, ಇದರ ಅಪೋಸಿಟ್ಸ್ಗಳು ಗೊತ್ತಿರಬೇಕು ಸರಿಯಾಗಿ. ನೋಡಿ, ಇಟ್ ಈಸ್ ಎ ಹಾರ್ಡ್ ಜಾಬ್, ಇಟ್ ಈಸ್ ಎ ಹಾರ್ಡ್ ಜಾಬ್ ಅಂತ ಹೇಳಿದ್ರು. ಇದೊಂದು ಕಠಿಣ ಕೆಲಸ ಇದೆ. ಸೊ ಇತ್ತೀಚಿನ ದಿನಗಳಲ್ಲಿ ಶಾಲೆಗಳಲ್ಲಿ ಇಟ್ ಈಸ್ ನಾಟ್ ಎ ಹಾರ್ಡ್ ಜಾಬ್ ಅಂತ ಬರೆಸ್ಬಿಡ್ತಾರೆ. ಯಾಕೆ? ನೆಗೆಟಿವ್ ಮಾಡಬೇಕಲ್ಲ, ನಾಟ್ ಹಾಕ್ಬಿಡಿ, ಇಟ್ ಈಸ್ ನಾಟ್ ಎ ಹಾರ್ಡ್ ಜಾಬ್. ಏನು ಅರ್ಥ ಆಯಿತು? ಟ್ರಾನ್ಸ್ಫಾರ್ಮೇಷನ್ ಆಯಿತಾ? ಇದು ಒಂದು ಕಠಿಣ ಕೆಲಸ ಇದೆ ಅಂತ ನಾನು ಹೇಳಿದ್ದೆ, ನೀವಂತೀರಿ ಇದು ಒಂದು ಕಠಿಣ ಕೆಲಸ ಇಲ್ಲ. ಬರೀ ಈ ಥರ ನಾಟ್ ಹಾಕೋದಿದ್ರೆ ಶಾಲೆ ಕಲಿಯೋ ಅವಶ್ಯಕತೆ ಇಲ್ಲ ಅಲ್ಲ. ಇದು ಯಾವುದೋ ದನ ಕಾಯೋನು ಹಾಕ್ಬೋದು ಅನ್ಸುತ್ತೆ. ಸುಮ್ಮನೆ ನಾಟ್ ಹಾಕ್ಬಿಡಪ್ಪ ಅಂದ್ರೆ ಅವ ಹಾಕ್ಕೊಂಡು ಹೋಗ್ತಾನೆ. ಅರ್ಥ ಕೆಡದ ಹಾಗೆ ಮಾಡಬೇಕಲ್ಲ. ಆವಾಗ ನಿಮಗೆ ಹಾರ್ಡ್ ಇದರ ಅಪೋಸಿಟ್ ಗೊತ್ತಿರಬೇಕಾಗತ್ತೆ, ಎಕ್ಸಾಕ್ಟ್ ಅಪೋಸಿಟ್ಸ್. ಹಾರ್ಡ್ ಅಂದರೆ ಕಠಿಣ, ಈಸಿ ಅಂದರೆ ಸರಳ, ಅದನ್ನು ಬಳಸಬೇಕಾಗತ್ತೆ. ಇಟ್ ಈಸ್ ನಾಟ್ ಆ್ಯನ್ ಈಸಿ ಜಾಬ್ ಅಂದಾಗ ಇಟ್ ಈಸ್ ಎ ಹಾರ್ಡ್ ಜಾಬ್ ಅಂತ ಗೊತ್ತಾಗುತ್ತೆ, ನಾಟು ಬರುತ್ತೆ. ಹೌದಾ? ಈಗ ಫಾರ್ ಎಕ್ಸಾಂಪಲ್, I am not comfortable here. I am not comfortable here. Comfortable ಇದರ ಅಪೋಸಿಟ್ ಏನು? ಅನ್ಕಂಫರ್ಟೇಬಲ್. ಐ ಆಮ್ ನಾಟ್ ಕಂಫರ್ಟೇಬಲ್ ಹಿಯರ್, ನಾನಿಲ್ಲಿ ಆರಾಮವಾಗಿಲ್ಲ, ನಾನು ತ್ರಾಸಲ್ಲಿದ್ದೇನೆ ಅಂತ ಹೇಳ್ಬೋದಲ್ಲ. ಈ ನೆಗೆಟಿವಿಟಿ ತೆಗೆದು ಇದೇ ಅರ್ಥ ಉಳಿಸ್ಬೋದು. ಹೇಗೆ? ಅದಕ್ಕೆ ಕರೆಕ್ಟ್ ಅಪೋಸಿಟ್ ಗೊತ್ತಿರಬೇಕು. ಇದೇ ಟೆಸ್ಟ್ ಮಾಡೋಕ್ಕೆ ಇದನ್ನು ಕೊಟ್ಟಿರ್ತಾರೆ. ಕಂಫರ್ಟೇಬಲ್ದು ನಾನ್ ಕಂಫರ್ಟೇಬಲು, ಅನ್ಕಂಫರ್ಟೇಬಲು, ಇನ್ಕಂಫರ್ಟೇಬಲು ಡೌಟ್ನಲ್ಲಿರ್ತೀವಿ, ಅಥವಾ ಒಂದು ಏನಾದ್ರು ಶಬ್ದ ಇದೆಯೋ. ಅವಾಗ ಐ ಆಮ್ ನಾಟ್ ಕಂಫರ್ಟೇಬಲ್ ಹಿಯರ್, ಐ ಆಮ್ ಅನ್ಕಂಫರ್ಟೇಬಲ್ ಹಿಯರ್. ಕಂಫರ್ಟೇಬಲ್ ಅದು ಅನ್ಕಂಫರ್ಟೇಬಲ್. ಸೊ ಐ ಆಮ್ ನಾಟ್ ಕಂಫರ್ಟೇಬಲ್ ಹಿಯರ್, ಈ ನೆಗೆಟಿವ್ ನಾಟ್ ತೆಗಿಬೇಕು ಅಂದರೆ ಐ ಆಮ್ ಅನ್ಕಂಫರ್ಟೇಬಲ್ ಹಿಯರ್ ಅನ್ನೋದನ್ನು ಹಾಕಬೇಕು. ಹೌದಾ? ಸೊ ಈ ರೀತಿ ವಾಕ್ಯಗಳನ್ನು ನೆಗೆಟಿವ್ ಮಾಡೋಕ್ಕೆ ಏನೆಲ್ಲ ದಾರಿಗಳಿದೆ ಅನ್ನೋದನ್ನು ನೋಡ್ಕೋಬೇಕು. ಮತ್ತು ನಾನು ಈ 63 ಲೆಸನ್ಗಳನ್ನು ಹೇಳಿದರೂ ಕಂಪ್ಲೀಟ್ ಆಯಿತು ಅಂತ ಕ್ಲೇಮ್ ಮಾಡಲ್ಲ. ಬಟ್ ಏನೆಲ್ಲ ಇದೆ, ಎಷ್ಟೆಲ್ಲ ಇದೆ, ಎಲ್ಲೆಲ್ಲಿ ನಾವು ತಪ್ತೀವಿ ಅನ್ನೋದು ನನ್ನ ಅನುಭವಕ್ಕೆ ಬಂದಷ್ಟು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನೀವೇನೀಗ ಆರ್ಟ್ ಆಫ್ ಟ್ರಾನ್ಸ್ಲೇಷನ್ ಅಂತ ಗ್ರೂಪ್ ಮಾಡ್ಕೊಂಡಿದ್ದೀರಿ. ಈಗ ಈ ವ್ಯಾಕರಣದ ತಳಹದಿಯ ಮೇಲೆ
ಈ ಟ್ರಾನ್ಸ್ಲೇಷನನ್ನು ಪ್ರಾರಂಭ ಮಾಡಿ. ಆವಾಗ ನಿಮಗೆ ಗೊತ್ತಾಗತ್ತೆ ಟ್ರಾನ್ಸ್ಲೇಷನ್ ಅನ್ನೋದು ಯಾವ ರೀತಿಯಿಂದ ಇರುತ್ತೆ ಅನ್ನೋದನ್ನು. ಒಂದು ಮೊದಲನೇ ನನ್ನ ಕ್ಲಾಸಲ್ಲಿ ಹೇಳಿದ್ದೆ, ಒಂದು ಭಾಷೆ ಬರಬೇಕು ಅಂದರೆ ಶಬ್ದಗಳು ಬೇಕು, ಗ್ರಾಮರ್ ಬೇಕು, ಮತ್ತು ಸ್ಟೈಲ್ ಬೇಕು ಅಂತ. ಆರ್ಟ್ ಆಫ್ ಟ್ರಾನ್ಸ್ಲೇಷನಿಗೂ ಅದೇ ಬೇಕು, ಯಾಕಂದರೆ ಭಾಷೆಗೆ ಬೇಕು ಅಲ್ವಾ. ಒಂದು ಭಾಷೆಗೆ ಈಗ ಒಂದು ಯಾವುದಾದ್ರು ಬೇರೆ ಪ್ರೊಫೆಷನ್, ನಿನ್ನೆ ಯಾರೋ ನಮ್ಮೊಬ್ಬ ವಕೀಲ ಮಿತ್ರರು ಈ ಗುಂಪನ್ನು ಸೇರಿದ್ದಾರೆ, ನಿಮ್ಮ ಆರ್ಟ್ ಆಫ್ ಟ್ರಾನ್ಸ್ಲೇಷನ್ ಗುಂಪನ್ನು. ಐ ಆಲ್ಸೋ ಫೀಲ್ ವೆರಿ ಪ್ರೌಡ್, ನಾನು ಇದರಿಂದ ಇರೋದರಿಂದ, ಕೋರ್ಟ್ ಸ್ಟಾಫ್ ಇರೋದರಿಂದ. ಈಗ ಒಂದು ಲೀಗಲ್ ಭಾಷೆನೇ ಬೇರೆ ಇದೆ. ಲೀಗಲ್ ಭಾಷೆ ಬೇರೆ ಇದೆ ಅಂದರೆ ಏನು? ಲೀಗಲ್ ಶಬ್ದಗಳು ಬೇರೆ ಇದೆ. ಅದೇ ಒಂದು ಮೆಡಿಕಲಿಗೆ ಹೋದರೆ ಅವ್ರ ಶಬ್ದಗಳೇ ಬೇರೆ ಇರುತ್ತೆ. ಏನೋ ಹೇಳಿಬಿಡ್ತಾರೆ ಪಟಕ್ ಅಂತ ಡಾಕ್ಟ್ರು, ನಮಗೆ ಗೊತ್ತಾಗಲ್ಲ ಅಲ್ವಾ. ಎಲ್ಲ ಫೀಲ್ಡಿಗೂ ತನ್ನದೇ ಆದಂಥ ಒಂದು ಗ್ಲಾಸರಿ ಅಂತಾರೆ ಅದಕ್ಕೆ. ಗ್ಲಾಸರಿ ಅಂದರೆ ದ ಪ್ರೊಫೆಷನ್ ಬೇಸ್ಡ್ ಡಿಕ್ಷನರಿ. ನಾನು ಹೀಗೆ ಹೇಳ್ತೀನಿ, ಗ್ಲಾಸರಿ. ಸಬ್ಜೆಕ್ಟ್ ಬೇಸ್ಡ್ ಸ್ಪೆಷಲ್ ಡಿಕ್ಷನರಿ. ಅವರವ್ರದ್ದೇ ಒಂದು ಶಬ್ದಗಳ ಗುಂಪಿರುತ್ತೆ, ಅದರ ಸರಿಯಾದ ಬಳಕೆ ಆಗಬೇಕು. ಈ ಗ್ರಾಮರ್ ಚೌಕಟ್ಟಿನಲ್ಲಿ ಕೂಡಬೇಕು. ಆಮೇಲೆ ಕನ್ನಡದಿಂದ ಇಂಗ್ಲೀಷು, ಇಂಗ್ಲೀಷ್ದಿಂದ ಕನ್ನಡ ಈಗ ಮಾಡೋಕ್ಕೆ ಪ್ರಯತ್ನ ಮಾಡಿ. ಮತ್ತು ಭಾಳ ದೊಡ್ಡ ಕೆಲಸ. ಯಾರೋ ಇದನ್ನು ಪ್ರೊಫೆಷನ್ನಾಗಿ ತಗೊಳ್ಳೋಣ ಅಂತ, ನಿಜವಾಗ್ಲೂ ಬೇಕಾದಷ್ಟು ಇದು ಇದೆ, ಇದಕ್ಕೆ ಆಸ್ಪದ ಸ್ಕೋಪ್ ಇದೆ. ಓಕೆ, ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಇಷ್ಟು ದಿವಸ ನೀವು ಈ ಗ್ರಾಮರಿನ 63 ಕ್ಲಾಸ್ಗಳನ್ನು ಕೇಳಲಿಕ್ಕೆ, ಕಷ್ಟಪಟ್ಟು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರಿ. ನಾನು ಆಗ ಕರೆಕ್ಷನ್ ಕೊಡ್ತಿದ್ದೆ, ಅದನ್ನೂ ತಾವೆಲ್ಲ ಅಳವಡಿಸ್ಕೊಂಡು ಮತ್ತೆ ಮಾಡೋಕ್ಕೆ ಪ್ರಯತ್ನ ಮಾಡಿದಿರಿ. ಪ್ರಯತ್ನ ಇದು ಕೊನೆ ಇಲ್ಲದ ಶಬ್ದ. ಇದು ಕೊನೆವರೆಗೂ ಪ್ರಯತ್ನ ಮಾಡ್ತಾನೆ ಇರೋದು. ಸತ್ಯ ಅನ್ನೋದು ನಮ್ಮಿಂದ ಇನ್ನೂ ಒಂದು ಸ್ವಲ್ಪ ದೂರ ಉಳಿದೇ ತೀರುತ್ತೆ. ಅಂದರೆ ಕೊನೆವರೆಗೂ ಪ್ರಯತ್ನ ಮಾಡ್ತಾ ಇರಬೇಕು. ಸುಧಾರಣೆ ಇದಕ್ಕೆ ಅಂತ್ಯ ಇಲ್ಲ. ಒಂದು ಇಂಗ್ಲೀಷ್ನಲ್ಲಿ ಭಾಳ ಚಂದ ಗಾದೆ ಮಾತಿದೆ, ಐ ಆಮ್ ಎಟ್ ಟು ಕಮ್ ಅಕ್ರಾಸ್ ದ ಬೆಸ್ಟ್ ವಿಚ್ ಕೆನಾಟ್ ಬಿ ಬೆಟರ್ಡ್ ಅಂತ. ಐ ಆಮ್ ಎಟ್ ಟು ಕಮ್ ಅಕ್ರಾಸ್ ದ ಬೆಸ್ಟ್ ವಿಚ್ ಕೆನಾಟ್ ಬಿ ಬೆಟರ್ಡ್ ಅಂತ ಹೇಳ್ತಾರೆ. ಅದಕ್ಕೆ ಸುಧಾರಣೆ ನಿಮ್ಮ ಆರ್ಟ್ ಆಫ್ ಟ್ರಾನ್ಸ್ಲೇಷನ್ ಬಂದು ಇದರಲ್ಲಿ ಇದ್ದೇ ಇರುತ್ತೆ. ಇನ್ನೂ ಚೆನ್ನಾಗಿ ಮಾಡ್ಬೋದು, ಇನ್ನೂ ಇದನ್ನು ಹಾಕ್ಬೋದು, ಈ ಶಬ್ದ ಹಾಕ್ಬೋದು ಅನಿಸ್ತಾನೇ ಇರುತ್ತೆ. ಆದರೆ ಅದನ್ನು ತಗೊಳ್ಳಿ. ಮತ್ತು ನಾನಿದ್ದೇ ಇರ್ತೀನಿ, ನೀವು ಟ್ರಾನ್ಸ್ಲೇಷನ್ ಮಾಡಿದಾಗ. ಈ ಗ್ರೂಪಲ್ಲಿ ಇದ್ದೀನಿ, ಟ್ರಾನ್ಸ್ಲೇಷನ್ ಮಾಡಿದಾಗ ಏನಾದ್ರು ಅವಶ್ಯಕತೆ ಬಿದ್ದರೆ ಕೇಳಿ, ಅಥವಾ ನೀವು ಟ್ರಾನ್ಸ್ಲೇಷನ್ ಮಾಡಿದ್ದು ಹಿಂಗಲ್ಲ ಹೀಗೆ ಅಂತ ನನಗೆ ತಿಳಿದ ಮಟ್ಟಿಗಂತೂ ನಿಮ್ಮನ್ನು ಕರೆಕ್ಟ್ ಮಾಡ್ತೀನಿ. ಈ ಜವಾಬ್ದಾರಿ ನಂದು. ಸೊ ನೀವು ಇನ್ನೂ ಟ್ರಾನ್ಸ್ಲೇಷನಿಗೆ ಹೋಗ್ಲಿಕ್ಕೆ ಅಡ್ಡಿ ಇಲ್ಲ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು.